ಹಾಯ್ ಫ್ರೆಂಡ್ಸ್, ಆರ್ಜೆ ಬ್ಲಾಗ್ಸ್ ಆ್ಯಂಡ್ ಸ್ಟೋರೀಸ್ನ ದೇಸಿ ಜುಗಾಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರುವಂಥ ದೇಸಿ ಜುಗಾಡ್ ಸ್ಟೋರಿ ನಿಮಗೂ ಕೂಡ ಇದು ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಮಳೆಗಾಲದಲ್ಲಿ ಈ ಥರ ಒಂದು ಮಳೆ ನೀರಿನ ದಂಬೆಗೆ ಈ ಥರ ಒಂದು ದೇಸಿ ಜುಗಾಡನ್ನ ಮಾಡ್ತಾರೆ. ಸೊ ನಾವು ಕೂಡ ಅದನ್ನ ಮಾಡಿದ್ವಿ. ಯಾಕಂದರೆ ಒಂದು ವಾರದಿಂದ ಕರೆಂಟ್ ಇಲ್ಲದೆ ಮುನ್ಸಿಪಾಲ್ಟಿ ನೀರು ಬರೋಲ್ಲ, ನೀರು ಲಿಫ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ದೇಸಿ ಜುಗಾಡನ್ನ ಮಾಡಿದ್ದೀವಿ. ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಬದಲು ಒಂದು ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ಅಂದರೆ ಇದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಹಿಂದೆ ಎಲ್ಲ ಈ ಸಿಂಟೆಕ್ಸ್ನ ಮೇಲಿಡುವಂಥದ್ದು, ಈ ಮೋಟ್ರಲ್ಲಿ ನೀರನ್ನ ಲಿಫ್ಟ್ ಮಾಡುವಂಥದ್ದು, ಆ ಥರ ಎಲ್ಲ ಫೆಸಿಲಿಟಿ ಇರಲಿಲ್ಲ. ಹೊರಗಡೆ ಅದೇ ಮಾಮೂಲಿಯಾಗಿ ಒಂದು ಬಿದಿರಿನ ದಂಬೆ ಮಾಡ್ತಾಯಿದ್ರಿ. ಇವಾಗೆಲ್ಲ ಫೈಬರ್ ದಂಬೆ ಎಲ್ಲ ಬರುತ್ತಲ್ಲ, ಸೊ ಅವಾಗ ಬಿದಿರಿನ ದಂಬೆ ಸಿಕ್ಕಿಸ್ತಾಯಿದ್ರು. ಬ್ಯಾರ್ಲಿಗೆ ನೀರು ಬೀಳ್ತಾಯಿತ್ತು. ಅದನ್ನು ತಗೊಂಡೋಗಿ ಒಳಗಡೆ ಬಚ್ಚಲು ಮನೆಗೆ, ಸ್ನಾನಕ್ಕೆ, ಟಾಯ್ಲೆಟ್ ರೂಮಿಗೆಲ್ಲ ತುಂಬಿಸೋದೆಲ್ಲ ಮಾಡ್ತಾಯಿದ್ರು. ಆದರೆ ಈಗ ಅದೆಲ್ಲ ಸಿಸ್ಟಮ್ ಇಲ್ಲ. ಏನಿದ್ರು ಮೇಲ್ಗಡೆ ಸಿಂಟೆಕ್ಸ್ ಇಡೋದು, ನೀರನ್ನ ತುಂಬಿಸೋದು, ಲಿಫ್ಟ್ ಮಾಡೋದು, ಇಲ್ಲ ಅಂಡರ್ಗ್ರೌಂಡ್ ಟ್ಯಾಂಕಿ ಮಾಡಿರ್ತಾರೆ, ಮೋಟ್ರ್ ಒಳಗೆ ಇಟ್ಟಿರ್ತಾರೆ, ಅದರಿಂದ ನೀರನ್ನ ಲಿಫ್ಟ್ ಮಾಡೋದು, ಈ ಥರ ಒಂದು ಮಾಡ್ತಾಯಿದ್ರು. ಸೊ ನಮ್ಮನೆಯಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಆದರೆ ಈಗ ಒಂದು ವಾರದಿಂದ ಸರಿಯಾಗಿ ಕರೆಂಟ್ ಇಲ್ಲ. ಬಂದರೂ ಒಂದು ಅರ್ಧ ಗಂಟೆ 1 ಗಂಟೆ ಬರುತ್ತೆ ಹೋಗುತ್ತೆ. ಸೊ ಮುನ್ಸಿಪಾಲ್ಟಿ ನೀರು ಇಲ್ಲ. ಹಾಗಾಗಿ ಮಳೆ ನೀರನ್ನೇ ಆಶ್ರಯ ಮಾಡ್ಕೋಬೇಕಾದ ಪರಿಸ್ಥಿತಿ. ಹಾಗಾಗಿ ಒಂದು ಜುಗಾಡನ್ನ ಮಾಡಿದ್ದೀವಿ. ಆ ಜುಗಾಡನ್ನ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಈ ಥರ ಜುಗಾಡನ್ನ ಮಾಡಿರ್ತೀರ. ಸೊ ತುಂಬ ಹೆಲ್ಪ್ಫುಲ್ ಆದ ಒಂದು ದೇಸಿ ಜುಗಾಡಿದ್ದು. ನಿಮ್ಗೆ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದೇ ಅದು ದೇಸಿ ಜುಗಾಡು. ಇಲ್ಲೊಂದು ಪೈಪಿಂದು ಪೀಸ್ ಇದೆಯಲ್ಲ, ದಂಬೆ, ಅದಕ್ಕೆ 2 ಲೀಟ್ರ್ ಪ್ಲಾಸ್ಟಿಕ್ ಬಾಟ್ಲನ್ನು ಕಟ್ ಮಾಡಿ ಕೂರಿಸಿರೋವಂಥದ್ದು. ಅದಕ್ಕೊಂದು ಪೈಪನ್ನು ಕೊಟ್ಟು, PVC ಪೈಪನ್ನು ಕನೆಕ್ಟ್ ಮಾಡಿ, ಅದರಿಂದ ಓಸ್ ಪೈಪನ್ನು ಕೊಟ್ಟು, ಈಗ ಮಳೆ ಬಂದ ಟೈಮಲ್ಲಿ ದಂಬೆಯಿಂದ ಬಂದಿರುವಂಥ ನೀರು ಈ ಬಾಟ್ಲಲ್ಲಿ ಲೋಡಾಗಿ ಪೈಪ್ ಮೂಲಕ ಸೀದಾ ಅಲ್ಲಿ ಒಂದಕ್ಕೆ ಬ್ಯಾರ್ಲಿಗೆ ಅಂದರೆ ಸಿಂಟೆಕ್ಸಿಗೆ ಹಾಕಿಟ್ಟಿದ್ದೀನಿ. ನಿನ್ನೆ ರಾತ್ರಿ ಮಳೆ ಬರೋಕ್ಕಿಂತ ಸ್ವಲ್ಪ ಮುಂಚೆ ಅದನ್ನ ಕನೆಕ್ಟ್ ಮಾಡಿಟ್ಟಿದ್ದೆ. ಮಳೆ ಬಂದಾಗ ಸಪೂರ ನೀರು ಬಿದ್ದು ಇಷ್ಟು ನೀರು ಆಗಿದೆ. ಅರ್ಜೆಂಟಿಗೆ ಇವತ್ತೆಲ್ಲಾದರೂ ಸ್ವಲ್ಪ ಹೊತ್ತು ಕರೆಂಟ್ ಬಂದರೂ ಆ ನೀರನ್ನು ಲಿಫ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಮೊನ್ನೆ ಕೂಡ ಹಾಗೆ ಆಗಿದ್ದು. ಸ್ವಲ್ಪ ಹೊತ್ತು ಕರೆಂಟ್ ಬಂದಿತ್ತು, ಇದೇ ಥರ ನೀರನ್ನ ಹಾಕಿಟ್ಟಿದ್ವಿ. ಲಿಫ್ಟ್ ಮಾಡಿ ಪಾತ್ರೆ ತೊಳೆಯೋಕ್ಕೆ, ವಾಶ್ರೂಮಿಗೆ, ಸ್ನಾನಕ್ಕೆಲ್ಲ ಅದನ್ನ ಯೂಸ್ ಮಾಡಿದ್ವಿ. ಈಗೆಲ್ಲ ಮನೆ ಒಳಗೆ ಎಲ್ಲ ನಲ್ಲಿ ಫಿಕ್ಸ್ ಅಲ್ವಾ. ಹಾಗಾಗಿ ಈ ಥರ ಈ ಒಂದು ದೇಸಿ ಜುಗಾಡು ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ಈ ಥರ ಒಂದು ದೇಸಿ ಜುಗಾಡನ್ನ ಮಾಡ್ತಾಯಿದ್ರೆ, ಈ ಮಳೆಗಾಲದಲ್ಲಿ ಈ ಥರ ಒಂದು ದೇಸಿ ಜುಗಾಡನ್ನ ನೀವು ಬಳಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ದೇಸಿ ಜುಗಾಡನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.